ಅಭಿವೃದ್ಧಿ ಪೂರಕ ಯೋಜನೆಗಳಿಲ್ಲದ ಕಳಪೆ ಬಜೆಟ್ ಎಸ್. ದತ್ತಾತ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಂಡಿಸಿದ 17ನೇ ಬಜೆಟ್ ಯಾವುದೇ ಅಭಿವೃದ್ಧಿ ಪೂರಕ ಯೋಜನೆಗಳಿಲ್ಲದ ಕಳಪೆ ಬಜೆಟ್ ಯಾಗಿದೆ ಎಂದು ರಾಜ್ಯ ಬಿಜೆಪಿ ಪ್ರಕೋಷ್ಠಗಳ ಸಂಯೋಜಕರಾದ ಎಸ್. ದತ್ತಾತ್ರಿಯವರು ಆರೋಪಿಸಿದರು. ಮಂಗಳವಾರ ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿಗಳಿಂದಾಗಿ ರಾಜ್ಯ ದಿವಾಳಿಯಾಗಿದೆ, ರಾಜ್ಯ ಸರ್ಕಾರ 8 ಲಕ್ಷ ಕೋಟಿಗೂ ಅಧಿಕ ಸಾಲದಲ್ಲಿ ಮುಳುಗಿದೆ ಎಂದು ವಿವರಿಸಿದರು. ಮಾನ್ಯ ಸಿದ್ದರಾಮಯ್ಯ 17 ಬಾರಿ ನಾನು ಬಜೆಟ್ ಮಂಡನೆ ಮಾಡಿ ಹೆಮ್ಮೆಯಲ್ಲಿ ಮೊನ್ನೆ 6ನೇ ತಾರೀಕು ಬಜೆಟ್ ನ ಮಂಡನೆಯನ್ನು ಮಾಡಿದ್ರು. ಬಹಳ ಬೇಜಾರಿನ ಸಂಗತಿ ಅಂತಂದ್ರೆ 17 ವರ್ಷ 17 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಅತ್ಯಂತ ಕಳಪೆಯ ಬಜೆಟ್ ಅಂತ ಹೇಳ್ತಿದ್ದಾರೆ. ಯಾವುದೇ ರೀತಿಯ ಅಭಿವೃದ್ಧಿಯ ಯೋಜನೆಗಳಿಲ್ಲತಕ್ಕಂಥ ಬಜೆಟ್ ನ ಮೊನ್ನೆ ದಿವಸ ಮಾಡಿದ್ರು. ಇಡೀ ರಾಜ್ಯದ ಇತಿಹಾಸದಲ್ಲಿ ಇದುವರೆಗೂ ಕೂಡ ಹೆಚ್ಚು ಸಾಲದ ಶೂನ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಬಜೆಟ್ ಅಂತ ಹೇಳಕ್ಕೆ ಬಯಸ್ತೀನಿ. ಏನು ಫ್ರೀ ಬೀಸ್ ನ ಕೊಟ್ಟು ಅದರ ಪರಿಣಾಮವಾಗಿ ಇವತ್ತು ರಾಜ್ಯ ಸಾಲದ ಶೂನ್ಯದಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳ್ತೀವಿ. ಮೊನ್ನೆ ಅವರೇ ಕೊಟ್ಟಿದ್ದಾರೆ. ಇದುವರೆಗೂ ರಾಜ್ಯದ ಸಾಲ ಎಷ್ಟು ಅಂದ್ರೆ 8,24,398 ಕೋಟಿ ಸಾಲ ಇದೆ ಅಂತ ಹೇಳಿದ್ರು. ಈ ವರ್ಷ ಪ್ರಸ್ತುತ ವರ್ಷ 1,32,000 ಕೋಟಿಯನ್ನು ಹೆಚ್ಚು ತರ್ತಾ ಇದ್ದೀವಿ ಅಂತ ಹೇಳ್ತಿದ್ರು. ನನಗೆ ಆಶ್ಚರ್ಯ ಆಗ್ತಿರೋದು ಅಂದ್ರೆ ಯಾವುದೇ ಈ ರೀತಿಯ ಹೆಚ್ಚು ಅನುಭವ ಇಲ್ಲದೆ ಇರ್ತಕ್ಕಂಥ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅಥವಾ ಉಪಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವುದೇ ವಿತ್ತೀಯ ಕೊರತೆ ಇಲ್ಲದೆ ಹಾಗೂ ಸಾಕಷ್ಟು ಈ ರೀತಿಯ ಸಾಮಾಜಿಕ ಭದ್ರತೆಯ ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಆದ್ರೆ ಎಲ್ಲೂ ಇಲ್ಲಿ ಈ ರೀತಿಯ ಸಾಲದ ಕೊರತೆಯನ್ನು ಮಾಡ್ತಾ ಹೋಗಿಲ್ಲ. ಸುಮ್ಮನೆ ಉದಾಹರಣೆ ಹೇಳೋದಾದ್ರೆ ಸಾಲ ಎಷ್ಟು ಜಾಸ್ತಿ ಆಗ್ತಿದೆ ಅಂದ್ರೆ 23-24ರಲ್ಲಿ ನಮ್ಮ ಸಾಲ 11,144 ಕೋಟಿ ಇತ್ತು. ಈಗ ಅದು ಜಾಸ್ತಿ ಆಗ್ತಾ ಈ ವರ್ಷ 1,70,000 ಸುದ್ದಿಗೋಷ್ಠಿಯಲ್ಲಿ ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದ ರಾಜೇಶ್ ವೆಂಕಟೇಶ್, ಸಹ ಸಂಚಾಲಕರಾದ ಸಚಿನ್ ಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಡವಿಸ್ವಾಮಿ, ರಾಜ್ಯ ಸಮಿತಿ ಸದಸ್ಯರುಗಳಾದ ಪ್ರೀತಿ ಹೊನ್ನಗುಡಿ, ವಿಜಯ್, ವೆಂಕಟೇಶ್, ಅರವಿಂದ್, ಸಚಿನ್ ಬೊಂಬ್ಳೆ, ಶೈಲೇಂದ್ರ ಶೆಟ್ಟಿ ಮುಂತಾದವರು ಇದ್ದರು.